ದಿಢೀರನೆ ನಿಧನರಾದ ಸೀರಿಯಲ್ ಲೋಕದ ರಾಜ ದಿಲೀಪ್ ರಾಜ್ ಈ ವಸ್ತುವನ್ನ ನಂಬಿದ್ದಕ್ಕೆ ಪ್ರಾಣ ಕಳೆದುಕೊಂಡರು. ಅಯ್ಯೋ ದುರ್ವಿಧಿಯೇ, ಇದನ್ನ ಕೇಳಿ ಬಿಕ್ಕಿ ಬಿಕ್ಕಿಯತ್ತ ಹೆಂಡತಿ ಮಕ್ಕಳು. ನಟ ನಿರ್ಮಾಪಕ ದಿಲೀಪ್ ರಾಜ್ ನಿಧನದಿಂದ ಇಡೀ ಕನ್ನಡ ಚಿತ್ರರಂಗವೇ ಆಘಾತಗೊಂಡಿದೆ. ದಿಲೀಪ್ ರಾಜ್ ಅವರ ಅಕಾಲಿಕ ಸಾವು ಈಗಲೂ ಅನೇಕರಿಗೆ ನಂಬಲಾಗದ ಸಂಗತಿಯಾಗಿದೆ. ಫಿಟ್ನೆಸ್ಗೆ ಹೆಚ್ಚಿನ ಮಹತ್ವ ಕೊಟ್ಟು ಆರೋಗ್ಯಕರ ಜೀವನ ನಡೆಸುತ್ತಿದ್ದ ದಿಲೀಪ್ ರಾಜ್ ಕೇವಲ 47ನೇ ವಯಸ್ಸಿನಲ್ಲೇ ಹೃದಯಘಾತದಿಂದ ಮೃತಪಟ್ಟಿರುವುದು ದೊಡ್ಡ ದುರಂತವೇ ಸರಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದ ದಿಲೀಪ್ ರಾಜ್ ಸ್ಮಾರ್ಟ್ ವಾಚ್ನ ನಂಬಿ ಪ್ರಾಣಾಪಾಯಕ್ಕೆ ಸಿಲುಕಿದ್ರಾ ಎಂಬ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಇತ್ತೀಚೆಗಷ್ಟೇ ದಿಲೀಪ್ ರಾಜ್ ಗೋವಾಗೆ ತೆರಳಿದ್ರು. ಆಗ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ಇನ್ನು ಮೇ 12ರ ರಾತ್ರಿ ವೇಳೆಯೂ ಕೂಡ ದಿಲೀಪ್ ರಾಜ್ಗೆ ಎದೆನೋವು ಬಾಧಿಸಿತ್ತು. ಈ ವೇಳೆ ತಮ್ಮ ಸ್ಮಾರ್ಟ್ ವಾಚ್ನಲ್ಲಿ ದಿಲೀಪ್ ರಾಜ್ ಹೃದಯದ ಬಡಿತವನ್ನು ಪರಿಶೀಲಿಸಿದ್ದರಂತೆ. ಅದರಲ್ಲಿ ನಾರ್ಮಲ್ ಅಂತ ತೋರಿಸಿದ್ದರಿಂದ ದಿಲೀಪ್ ರಾಜ್ ಹೆಚ್ಚು ಆತಂಕ ಪಡಲಿಲ್ಲ. ತಕ್ಷಣ ಅವರನ್ನ ವೈದ್ಯರನ್ನ ಸಂಪರ್ಕಿಸಲು ಕೂಡ ಇಲ್ಲ. ಎಲ್ಲವೂ ನಾರ್ಮಲ್ ಇದೆ ಎಂಬ ನಂಬಿಕೆಯ ಮೇಲೆಯೇ ದಿಲೀಪ್ ರಾಜ್ ನಿದ್ರೆಗೆ ಜಾರಿ ಬಿಟ್ಟರು. ಪದೇ ಪದೇ ಎದೆನೋವು ಕಾಣಿಸಿಕೊಳ್ಳುತ್ತಿದ್ದರಿಂದ ಮೇ 13ರಂದು ಡಾಕ್ಟರ್ ಬಳಿ ದಿಲೀಪ್ ರಾಜ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರು. ಆಸ್ಪತ್ರೆಗೆ ಹೋಗುವ ಮುಂಚೆಯೇ ದಿಲೀಪ್ ರಾಜ್ಗೆ ತೀವ್ರ ಹೃದಯಘಾತ ಸಂಭವಿಸಿದೆ. ವೈದ್ಯಕೀಯ ಸಹಾಯ ಸಿಗುವ ಮುನ್ನವೇ ದಿಲೀಪ್ ರಾಜ್ ಕೊನೆ ಉಸಿರೆಳೆದು ಬಿಟ್ಟಿದ್ರು. ಒಂದು ವೇಳೆ ಮೇ 12ರ ರಾತ್ರಿಯೇ ದಿಲೀಪ್ ರಾಜ್ ಆಸ್ಪತ್ರೆಗೆ ತೆರಳಿದ್ರೆ ದುರಂತ ಸಂಭವಿಸುತ್ತಿತ್ತೆ. ಸ್ಮಾರ್ಟ್ ವಾಚ್ನ ನಂಬಿ ದಿಲೀಪ್ ರಾಜ್ ನಿರ್ಲಕ್ಷ್ಯ ಮಾಡಿದ್ರ, ವೈದ್ಯಕೀಯ ತಪಾಸಣೆಯನ್ನ ದಿಲೀಪ್ ರಾಜ್ ತಡ ಮಾಡಿದ್ರ ಎಂಬ ಪ್ರಶ್ನೆಗಳು ಕೂಡ ಉದ್ಭವಿಸಿದೆ. ಜೊತೆಗೆ ಎಲ್ಲರಿಗೂ ಎಚ್ಚರಿಕೆಯ ಕರೆಗಂಟೆಯನ್ನು ಕೂಡ ಮೊಳಗಿಸಿದೆ. ಇಂದಿನ ದಿನಗಳಲ್ಲಿ ಅನೇಕರು ಆರೋಗ್ಯದ ಮೇಲೆ ಗಮನ ಹರಿಸಲು ಸ್ಮಾರ್ಟ್ ವಾಚನ್ನು ಬಳಸ್ತಿದ್ದಾರೆ. ಹೃದಯದ ಬಡಿತ, ರಕ್ತದಲ್ಲಿನ ಆಮ್ಲಜನಕ ಮಟ್ಟ, ನಿದ್ರೆ, ದೈಹಿಕ ಚಟುವಟಿಕೆ ಹೀಗೆ ಹಲವಾರು ಮಾಹಿತಿಗಳನ್ನು ನೀಡುವ ಸ್ಮಾರ್ಟ್ ವಾಚ್ಗಳು ಸಹಾಯಕವಾಗಿದ್ದರೂ ಅವು ವೈದ್ಯಕೀಯ ಪರೀಕ್ಷೆಗಳಿಗೆ ಪರ್ಯಾಯವಲ್ಲ ಎಂಬುದು ವಾಸ್ತವ. ಕೆಲವೊಮ್ಮೆ ಸ್ಮಾರ್ಟ್ ವಾಚ್ ತೋರಿಸುವ ಮಾಹಿತಿ ತಪ್ಪು ಭರವಸೆಯನ್ನು ನೀಡುವ ಸಾಧ್ಯತೆ ಕೂಡ ಇದೆ. ದಿಲೀಪ್ ರಾಜ್ ಅವರ ಈ ಘಟನೆ ಹಲವರಿಗೆ ಪಾಠ. ಎದೆನೋವು, ಉಸಿರಾಟದ ತೊಂದರೆ, ತಲೆ ಸುತ್ತು ಇಂತಹ ಲಕ್ಷಣಗಳು ಕಾಣಿಸಿಕೊಂಡ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಅಗತ್ಯ. ತಂತ್ರಜ್ಞಾನಕ್ಕೆ ಅವಲಂಬನೆ ಇರುವುದು ಒಳ್ಳೆಯದೇ, ಆದರೆ ದೇಹ ನೀಡುವ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡುವುದು ಅಪಾಯಕಾರಿ.